ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕೆಬಿಬಿ ಪೋರ್ಟಲ್ ಟೆಂಡರ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಯೂಸರ್ ಐಡಿ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಅದೇ ರೀತಿ ಯಾರಿಗಾದ್ರೂ ಟೆಂಡರ್ ರಿಲೇಟೆಡ್ ಎಕ್ಸ್ಟ್ರಾ ವಿಡಿಯೋಸ್ ಬೇಕಾದಲ್ಲಿ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡ್ಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ಪಡೆದುಕೊಳ್ಳಬಹುದು. ಸೊ ಈ ಎಕ್ಸ್ಟ್ರಾ ವಿಡಿಯೋಸ್ ಅಂತ ಹೇಳಿದ್ರೆ ನಿಮಗೆ ಟೆಂಡರ್ ಸಬ್ಮಿಷನ್, EMD ಪೇಮೆಂಟ್ ಮಾಡೋದು ಹೇಗೆ, ಸೊ ಅದರ ರಿಲೇಟೆಡ್ ಕೆಲವೊಂದು ವಿಡಿಯೋಗಳಿದೆ. ಸೊ ಅದನ್ನ ನೀವು ನೋಡ್ಕೊಂಡು ಟೆಂಡರ್ ಸಬ್ಮಿಟ್ ಮಾಡೋದನ್ನ ಕಲ್ತ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಂದು ಪರ್ಸನಲ್ ಫಂಕ್ಷನ್ ರಿಲೇಟೆಡ್ 2 to 3 months ಗ್ಯಾಪ್ ಆಗಿದೆ. ಯಾರು ಕೂಡ ಬೇಜಾರ್ ಮಾಡ್ಕೊಳ್ಬೇಡಿ. ಇನ್ ಮುಂದೆ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಲಾಸ್ಟ್ 3 to 4 months ನಾನು ವಿಡಿಯೋಸ್ ಮಾಡಿರ್ಲಿಲ್ಲ, ಬಟ್ ಟೆಂಡರ್ಸ್ ಅನ್ನ ಕೆಲವೊಂದು ನನ್ನ ಕ್ಲೈಂಟ್ಸ್ ಗಳಿಗೆ ನಾನು ಟೆಂಡರ್ಸ್ ಅನ್ನ ಹಾಕೊಡ್ತಾ ಇದ್ದೆ. ಈ ಒಂದು 3-4 months ಅಲ್ಲಿ ನೋಡಿದ್ದು ಏನಂತ ಹೇಳಿದ್ರೆ, ತುಂಬಾ ಜನ ಟೆಂಡರ್ ಹಾಕುವಾಗ ಹೊಸದಾಗಿ ಲೈಸೆನ್ಸ್ ಮಾಡ್ಕೊಂಡು ಬಂದಿರೋ ಅಂತ ವರ್ಕ್ ಡನ್ನಿಗೋಸ್ಕರ ಅವ್ರು ಮಾಡ್ತಿರೋ ಕಾಂಪಿಟೇಷನ್ ನೋಡ್ಬಿಟ್ಟು ತುಂಬಾ ಒಂಥರ ಬೇಜಾರಾಗುತ್ತೆ. ಅದೇ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂತದ್ದು. ಟೆಂಡರ್ ಎಲ್ಲ ಹಾಕುವಾಗ ನೋಡಿದಾಗ ಈ ರೋಡ್ಸ್, ಬಿಲ್ಡಿಂಗ್, ಬ್ರಿಡ್ಜಸ್, ಕೆಲವೊಂದು ಫುಡ್ ಬ್ರಿಡ್ಜಸ್ ಗೆ ನಾನೇ ಕೂಡ ಕೆಲವೊಬ್ಬರಿಗೆ ಹಾಕೊಟ್ಟಿದ್ದೆ. ಯಾಕಂದ್ರೆ ಅವ್ರು ಹೇಳಿದ ರೇಟ್ ನಾವು ಹಾಕ್ಬೇಕಾಗ್ತದೆ. ಎಲ್ಲ ಹಾಕೋದು ಏನಂತ ಹೇಳಿದ್ರೆ ರೋಡ್ಸ್ ಗೆ ಹಾಕೊಳ್ಳಿ, ಬಟ್ ಈ ಕೆಲವೊಂದು ಫುಡ್ ಬ್ರಿಡ್ಜ್, ಬಿಲ್ಡಿಂಗ್ಸ್ ಗೆಲ್ಲ 25 to 28% ನೀವು ಲೆಸ್ ಆಗ್ತಾ ಇದೀರಾ. ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ. ನಾನ್ ಹೇಳೋದು ಒಂದೇನಂದ್ರೆ, ನೀವು ಒಂದು 10 lakhs ವರ್ಕಿಗೆ, ಈಗ ರೋಡ್ ವರ್ಕ್ ಆದ್ರೆ ಕೆಲವೊಂದು ಮಷಿನರೀಸ್ ಎಲ್ಲ ನಿಮ್ದೇ ಓನ್ ಇದೆ, 10 days ಅಲ್ಲಿ ಮುಗ್ದೋಗತ್ತೆ. ಅದು ಒಂದು 28 ಉಳಿಯತ್ತೆ ಕಾಂಟ್ರಾಕ್ಟರ್ಸ್ ಅಂತ ಹೇಳ್ತಾ ಇಲ್ಲ, ತುಂಬಾ ಕಷ್ಟ ಅದು ಅಷ್ಟ್ರಲ್ಲಿ ಮಾಡೋದೇ. ಬಟ್ ಬಿಲ್ಡಿಂಗು, ಬ್ರಿಡ್ಜಸ್ ಏನಿಲ್ಲ ಅಂದ್ರೆ ಒಂದು ಬಿಲ್ಡಿಂಗ್ ಅಥವಾ ಬ್ರಿಡ್ಜ್ ಮಾಡೋಕೆ ಮಿನಿಮಮ್ 3 to 6 months ಅಂತೂ ಬೇಕೇ ಬೇಕಾಗತ್ತೆ. ಸೊ ಇದಕ್ಕೆ ಟೈಮ್ ಪೀರಿಯಡ್ ತುಂಬಾ ಬೇಕು. 25 to 28% ನೀವು ಲೆಸ್ ಹಾಕೊಂಡ್ರೆ ನಿಮ್ಗೆ ನೆಟ್ ಲಾಸ್ ಆಗತ್ತೆ. ಬ್ರಿಡ್ಜಸ್ ಆಗ್ಲಿ, ಆ ಬಿಲ್ಡಿಂಗ್ಸ್ ಆಗ್ಲಿ, ಆ ಟೆಂಡರ್ ಗಳಾಗ್ಲಿ. ಯಾಕಂದ್ರೆ ಅಷ್ಟೆಲ್ಲ ನೀವು ಬಿಲೋ ಹೋಗ್ಬಿಟ್ಟು ನೀವು ಕೆಲಸ ತಗೊಂಡು ವರ್ಕ್ ಡನ್ ಮಾಡಿ ಆಮೇಲೆ ವರ್ಕ್ ಮುಗಿಸಿ ಪೇಮೆಂಟ್, ಈಗ ಆಲ್ರೆಡಿ ನಾನು ಹೇಳ್ಬೇಕಂತಿಲ್ಲ, ಲಾಸ್ಟ್ 2 years ನೀವು ನೋಡ್ತಾ ಇದೀರಾ 2 to 3 years ಪೇಮೆಂಟ್ಸ್ ಆಗ್ತಾ ಇಲ್ಲ. 1 ಕೋಟಿ 2 ಕೋಟಿ ಪೆಂಡಿಂಗ್ ಬಿಲ್ಸ್ ಇದ್ದವರಿಗೆ ಜಸ್ಟ್ 4 to 5 lakhs ಪೇಮೆಂಟ್ ಬರ್ತಾ ಇದೆ. ಬಟ್ ಇದಕ್ಕೆ ಯಾವ್ದು ಗೌರ್ಮೆಂಟ್ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಏನ್ ಮಾಡೋಕ್ಕೂ ಬರಲ್ಲ. ಬಟ್ ಈ ಪರಿಸ್ಥಿತಿ ಇದ್ದಾಗ ಈ ಹೊಸಬ್ರು ಮತ್ತೆ ಕೆಲವೊಬ್ಬರು ಕಾಂಟ್ರಾಕ್ಟರ್ಸ್ ನೀವು ಹಾಕೋ ಲೆಸ್ ನೋಡಿದ್ರೆ ಬೇಜಾರಾಗತ್ತೆ. ಯಾಕಂದ್ರೆ ಇದು ಯಾವ ಕಡೆ ಹೋಗ್ತಾ ಇದೆ ಇವಾಗ ನೋಡಿ. ನೀವು 28 to 25% 30% ನೀವು ಲೆಸ್ ಹಾಕೊಂಡು ನೀವು ಹೇಗೆ ಸಸ್ಟೈನ್ ಆಗ್ತೀರಾ ಈ ಫೀಲ್ಡ್ ಅಲ್ಲಿ? ನಾನು ಹೇಳೋದು ನಿಮ್ಗೆ ಅದೇ. ನೀವು ಎಷ್ಟು ಬಿಲೋ ಹಾಕಿ ಏನಾಯ್ತು ಅಂದ್ರೆ ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ. ಒಂದು ಮನುಷ್ಯ ಒಂದು ಟೆಂಡರ್ ಗೆ ನೀವು 25% ಲೆಸ್ ಆಗಿದ್ರೆ 2.5 lakhs ನೆಟ್ ಡೌನ್ ಆಗುತ್ತೆ ಟೆಂಡರ್ ವ್ಯಾಲ್ಯೂ. ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಮತ್ತೆ ನೀವು ಆ 2.5 lakhs ಅನ್ನ FD ಕಟ್ಕೊಳ್ಬೇಕು ಗೌರ್ಮೆಂಟ್ ಗೆ, ಮತ್ತೆ ಸೆಕ್ಯೂರಿಟಿ ಡೆಪಾಸಿಟ್ ಇರುತ್ತೆ. ಇಷ್ಟೆಲ್ಲ ಫಸ್ಟ್ ಇನ್ವೆಸ್ಟ್ ಮಾಡ್ಕೊಂಡು ನೀವು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋದು, ಅದಕ್ಕೂ ಮತ್ತೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಜಸ್ಟ್ ನೀವು ಒಂದು ಥಿಂಕ್ ಮಾಡಿ, ನಿಮ್ಗೆ ಅಷ್ಟು ಲೆಸ್ ಹೋಗುವಂತ ಅವಶ್ಯಕತೆ ಇದೆಯಾ? ನೀವು ಅಷ್ಟು ಲೆಸ್ ಹೋಗ್ಬಿಟ್ಟು ಕೆಲಸ ತಗೊಂಡು ಏನ್ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಇಷ್ಟೆಲ್ಲ ನೀವು ಯಾರು ಬಿಲೋ ಹೋಗ್ಬಿಟ್ಟು ಇಷ್ಟು ಕಾಂಪಿಟೇಷನ್ ಮಾಡಬೇಡಿ. ಯಾಕಂದ್ರೆ ಅಷ್ಟು ಲೆಸ್ ಹೋಗ್ಬಿಟ್ಟು ಆಮೇಲೆ ಪೇಮೆಂಟ್ ಆಗದೆ. ನಾನು ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲಿ 8 ವರ್ಷ ಆಯ್ತು. ನೀವು ಬಿಲೋ ಹೋಗ್ತೀರಾ, ನಿಮ್ಗೆ ಇವಾಗ ವರ್ಕೌಟ್ ಆಗತ್ತೆ, ಆಮೇಲೆ ಕ್ರಮೇಣ ನಿಮ್ಗೆ ಗೊತ್ತಾಗತ್ತೆ ನಾವ್ ಎಲ್ಲಿ ತಪ್ಪು ಮಾಡಿದೀವಿ ಅಂತ. ಎಷ್ಟೋ ಜನ ಈ ಫೀಲ್ಡ್ ಅನ್ನೇ ಬಿಡ್ತಾ ಇದಾರೆ ಇವಾಗ. ಅಂತ ಹೇಳಿದ್ರೆ ಆ ಟೈಮ್ ಎಲ್ಲ ಬಿಲೋ ಹಾಕೊಂಡು ವರ್ಕ್ ಡೌನ್ ಮಾಡ್ಕೊಂಡು ಇವಾಗ ಒಳ್ಳೆ ಟರ್ನ್ ಓವರ್ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಏನಾಗಿದೆ, ಕೆಲವೊಂದು ಕಾಂಟ್ರಾಕ್ಟರ್ ಆಗುವಂತ ಪೇಮೆಂಟ್ ಸ್ವಲ್ಪ ಹೋಲ್ಡ್ ಆಗ್ಬಿಟ್ರೆ ನಿಮ್ಗೆ ಆವಾಗ ಬಿಲೋ ಹೋಗಿರೋ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ಸಲ ಬಿಲೋ ಹೋಗಿ ವರ್ಕ್ ಮಾಡ್ತೀರಾ, ಅದ್ರದ್ದು ಹೆಂಗ ಪೇಮೆಂಟ್ ಆಗುತ್ತೆ, ಇನ್ನೊಂದು ವರ್ಕ್ ಆಗುತ್ತೆ, ಅರ್ದು ಪೇಮೆಂಟ್ ಆಗುತ್ತೆ. ಪೇಮೆಂಟ್ ರೊಟೇಷನ್ ಇದ್ದಾಗ ನಿಮ್ಗೆ ಬಿಲೋ ಹೋಗೋ ವ್ಯಾಲ್ಯೂ ಗೊತ್ತಾಗಲ್ಲ. ಯಾಕಂದ್ರೆ ಈ ಕಾಂಟ್ರಾಕ್ಟರ್ಸ್ ನಾವೇನ್ ಮಾಡ್ತೀವಿ, ಎಲ್ಲವನ್ನು ಕೂಡ ಕ್ರೆಡಿಟ್ ಇಂದ ತಗೊಳ್ಳುವಂತ ಈ ಜೆಲ್ಲಿ, ಆಮೇಲೆ ಸಿಮೆಂಟ್ ಇಂಥವೆಲ್ಲ ಕೆಲವೊಂದನ್ನ ಹಾಫ್ ಪೇಮೆಂಟ್ ಕೂಡ ಮಾಡಿರ್ತಾರೆ. ಬಟ್ ಇದೇನಾಗುತ್ತೆ, ಅದು ರೊಟೇಷನ್ ಆಗ್ತಾ ಇರುತ್ತೆ. ಇಲ್ಲ ಒಂದ್ಸಲ ನೀವು ಗೌರ್ಮೆಂಟ್ ಕಡೆಯಿಂದ ಬರೋ ಪೇಮೆಂಟ್ ಸ್ಟಕ್ ಆದಾಗ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಏನು ಅಂತ, ಬಿಲೋ ಹೋಗಿರೋ ವ್ಯಾಲ್ಯೂ ಏನು ಅಂತ. ಅದೇ ಕಾರಣ ಕೇಳ್ತಾ ಇದ್ದೀನಿ, ನೀವು ಒಂದು 10 to 15 ಒಳಗೆ ಟ್ರೈ ಮಾಡಿ. ಸಿಗ್ಲಿಲ್ಲ ಬಿಟ್ಬಿಡಿ. ಮತ್ ಸುಮ್ನೆ ನೀವು 25, 30 ಎಲ್ಲ ಹಾಕೊಂಡು ತಗೊಂಡು ಯಾರಿಗೆ ಏನ್ ಪ್ರೂವ್ ಮಾಡ್ತಾ ಇದ್ರೆ ನನಗಂತೂ ನಿಜ ಗೊತ್ತಾಗ್ತಿಲ್ಲ. ವರ್ಡನ್ ಓಕೆ ಒಪ್ಕೋತೀನಿ, ವರ್ಡನ್ ಆಗ್ಬೇಕು ಎಲ್ಲ ಹೌದು, ಬಟ್ ಇಷ್ಟು ಫಾಸ್ಟ್ ಆಗಿ ಬೇಡ. ಜಸ್ಟ್ ಒಂದು ಈಗ ಹೊಸಬರಾದ್ರೂ ನಾನು ಹೇಳೋದು ಒಂದು, ಆಲ್ರೆಡಿ ವಿಡಿಯೋ ಕೂಡ ಹೇಳಿದೀನಿ, ನೀವು ಸ್ಟಾರ್ಟಿಂಗ್ ಒಂದು ಲೈಸೆನ್ಸ್ ತಗೊಂಡಿದ್ದೀರಿ, ಕೀ ಮಾಡ್ಕೊಂಡಿದ್ದೀರಿ ಎಲ್ಲ, ಒಂದು ಜಸ್ಟ್ ಒಂದು ಟೆಂಡರ್ ತಗೊಳ್ಳಿ ವರ್ಷಕ್ಕೆ. ನಿಮ್ಗೆ ಇದು ಹೊಸದಾಗಿ ಹೋಗ್ತಾ ಇದ್ದೀರಾ. ಸ್ಲೋ ಸಕ್ಸಸ್ ಇಸ್ ಬೆಸ್ಟ್ ಸಕ್ಸಸ್. ನಾನು ನಿಮ್ಗೆ ಹೇಳೋದು ಒಂದೇ. ಈಗ ನೀವು ಇವತ್ತಿಂದ ನೆಕ್ಸ್ಟ್ 5 years ಅಲ್ಲಿ ನೀವು ಒಂದು ಲೈಸೆನ್ಸ್ 5 years ಟೈಮ್ ಇರುತ್ತೆ ನಿಮ್ಗೆ. ಸೊ ಆ ಪೀರಿಯಡ್ ಅಲ್ಲಿ ಅದೇ ಲೈಸೆನ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಅದ್ರಲ್ಲಿ ವರ್ಕ್ ಡನ್ ಮಾಡಿ. 2 lakhs ಸಿಕ್ತೋ 2 lakhs ವರ್ಕ್ ಮಾಡಿ, ತೊಂದರೆ ಇಲ್ಲ. 5 years ನಾವು ಎಲ್ಲ ಸ್ಟ್ರಗಲ್ ಮಾಡಿ. ಈ ಸ್ಟ್ರಗಲ್ ಅಲ್ಲಿ ನಿಮ್ಗೆ ಸಿಗೋ ಸುಖ ಏನು ಉಂಟಲ್ಲ ಅದು ಮತ್ತೆ ಎಲ್ಲೂ ಸಿಗಲ್ಲ. ಆಮೇಲೆ ಕ್ಲಾಸ್ 3 ಬನ್ನಿ, ಕ್ಲಾಸ್ 2 ಬನ್ನಿ, 5 years ಹಿಂಗ್ ಮಾಡ್ಕೊಂಡು ಬನ್ನಿ. ಕೆಲವೊಬ್ಬರಂತೂ ಕ್ಲಾಸ್ 4 ತಗೋತಾರೆ, ಕ್ಲಾಸ್ 3 1 ವರ್ಷ, ನೆಕ್ಸ್ಟ್ 1 year ಕ್ಲಾಸ್ 2. ಅಷ್ಟು ಗಡ್ಬಿಡಿ ಮಾಡ್ಕೊಂಡು ಹೋಗ್ಬೇಡಿ. ತುಂಬಾ ದುಡ್ಡಿದವ್ರ ನಾವೇನು ಹೇಳಕ್ ಬರಲ್ಲ. ನಾನು ಜಸ್ಟ್ ಹೇಳ್ತಾ ಇರೋದು ಜಸ್ಟ್ ಇವ್ ಸ್ಟಾರ್ಟ್ಅಪ್ ಅವರಿಗೆ. ಯಾಕಂದ್ರೆ ನಾನು ತುಂಬಾ ಕಾಲ್ಸ್ ಅಟೆಂಡ್ ಮಾಡೋದು ಒಂದೇ, ಹೊಸಬರಿಗೆ ತುಂಬಾ ಕಾಲ್ ಮಾಡ್ತಾರೆ. ನಾವು ಜಸ್ಟ್ ಮುಗ್ದಿದೆ, ನಾವು ಟೆಂಡರ್ ಹೋಗ್ತಾ ಇದೀವಿ ಅಂತೀವಿ. ಹೋಗಿ ಲೈಸೆನ್ಸ್ ಮಾಡ್ಕೊಳ್ಳಿ, ಕೀ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ, ಟೆಂಡರ್ ತಗೊಳ್ಳಿ, ಏನ ಮಾಡಿ. ಬಟ್ ಬಿಲೋ ಮಾತ್ರ ತುಂಬಾ ಬಿಲೋ ಹೋಗ್ಬೇಡಿ ಯಾರು ಕೂಡ. ಯಾಕಂದ್ರೆ ನೀವು ಇಷ್ಟು ಬಿಲೋ ಹೋಗ್ಬಿಟ್ಟು ಸೈಟ್ ಅಲ್ಲಿ ಹೋದಾಗ ಸೈಟ್ ಕಂಡೀಷನ್ ಇರುತ್ತೆ. ಈಗ ನಾನು ಅದೇ ಫುಟ್ ಬ್ರಿಡ್ಜ್ ವಿಚಾರ ಹೇಳಿದೆ ನಿಮ್ಗೆ, 25 to 30 ಬಿಲೋ ಹಾಕೊಂಡವ್ರು ಇವಾಗ ಅಲ್ಲಿ ನೋಡಿದ್ರು ಸೈಟ್ ಮತ್ತೆ ಮಟೀರಿಯಲ್ ಬಂದ್ ಬೀಳೋದು 100 meter ಹೆಡ್ ಲೋಡ್ ಇದೆ. ಅಂದ್ರೆ ವೆಹಿಕಲ್ ಅಲ್ಲಿ ಹೋಗಲ್ಲ ಸೈಟಿಗೆ. ಈ ತರ ಕಂಡೀಷನ್ ಇರುತ್ತೆ ಕೆಲವೊಂದು ಫುಟ್ ಬ್ರಿಡ್ಜಸ್ ಅಲ್ಲಿ.
ಈ ಬ್ರಿಡ್ಜಸ್ ಈ ಬಿಲ್ಡಿಂಗ್ ಎಲ್ಲ ನೀವು ಗಾಡಿ ಹೋಗೋದಿಲ್ಲ, ತುಂಬಾ ರಿಸ್ಕ್ ಇರುತ್ತೆ. ಅದಕ್ಕೆ ನೋಡ್ಬಿಟ್ಟು ಬಿಲೋ ಹಾಕೊಳ್ಳಿ. ಅದೇ ರೀತಿ ಯಾರು ಬರ್ತಾ ಇದ್ದೀರಾ ಈ ಫೀಲ್ಡ್ಗೆ ಬಂದು ಮಾಡಿ ಪೇಷನ್ಸ್ ಇರ್ಲಿ. ಇವತ್ತೇ ನಾಳೆನೆ ಯಾವುದೇ ಅರಮನೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ಲೋ ಆಗಿ ಹೋದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.